ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ. ಅಯ್ಯಪ್ಪ ದೇವರೇ, ಗಂಡಸರೆಲ್ಲ ಇಷ್ಟು ಚಂದ ಇರ್ತಾರೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಕೊಟ್ರೆ ಸಾಕು. ಹಾಗೆ ಪ್ರೇತ ಅದನ್ನ ಕಾಡುವುದೇ ಅಲ್ಲಿ ಎಂತದ್ದು ಇಲ್ಲ, ಹೋಮ ಮಾಡಿ ಬಿಡ್ತಾರೆ ನಿನ್ನನ್ನ. ಅಲ್ಲ, ಈಗ ಮನೆ ಹೋದ್ರೆ ಕೊಡುದಿಲ್ಲ ಅವರು. ಏನು ನನ್ನ ಮನೆಗೆ ಆ ಆಶ್ರಮಕ್ಕೆ ಹೋಗ್ತಿ, ನನ್ನ ಹೆಂಡತಿಯನ್ನು ಕೇಳುವುದಕ್ಕೆ ನೀನು ಬಾಯಿ ಮಾತ್ರ ಮುಂದೆ ಅಂತ ಮಾಡಿದ್ದೆ. ನಿನ್ನ ಆಯುಷ್ಯವೇ ಹೆಣ್ಣು ಅಂದ್ರೆ ಎಲ್ಲಿಯಾದ್ರೂ ನೀನು ನನ್ನ ಆಶ್ರಮದವರೆಗಾಗಿ ಹೋಗಿ ಭವತಿ ಭಿಕ್ಷಾಂದೇಹಿ ಎನ್ನುವುದಾಗಿ ನನ್ನ ಹೆಂಡತಿಯಲ್ಲಿ ಕೇಳಿದೆ ಅಂತಾದ್ರೆ, ಒಳಗಿದ್ದಂತ ಆಕೆ ಹೊರಬಂದು ನಿನ್ನನ್ನ ನೋಡಿದ್ರು ಅಂತಾದ್ರೆ, ಆ ಕ್ಷಣವೇ ನೀನು ಸುಟ್ಟು ಪೂರ್ತಿಯಾಗಿ ಹೋಗ್ತಿ, ಪೂರ್ತಿಯಾಗಿ ಹೋಗ್ತಿ. ಅಂದ್ರೆ ನಿಮ್ಮ ಹೆಂಡತಿ ಕಣ್ಣು ಅಷ್ಟು ಕೆಟ್ಟ ಕಣ್ಣು. ನಮ್ಮಲ್ಲಿ ನೋಡಿ ಉಂಟು. ಈ ತೆಂಗಿನ ಮರಕ್ಕೆ ಏನು ಕಾಯಿ ಹಿಡ್ದಿದೆ ಮಾರಾಯ ಅಂತ ಹೇಳಿದಾಗ ಮಾರನೇ ದಿವಸ ಕಾಯೇ ಬರು. ಅಂದ್ರೆ ಕೆಟ್ಟ ಕಣ್ಣು ಅಂತ ಇರ್ತದೆ. ಅಂದ್ರೆ ನೀವು ಇನ್ನೂ ಹೇಗಿದ್ರಿ? ಹೌದು, ನಾನು ಹೇಳ್ತೀನಿ, ಅದು ನೋಡುದೇ ಇಲ್ಲ, ಕಣ್ಣು ಮುಚ್ಕೊಂಡೇ ಇರೋದಲ್ಲ ಒಟ್ಟಿಗೆ. ಹೌದಾ? ನೀನು ಹೇಗೆ ಹೇಳುವುದಾ? ನನ್ನ ಹೆಂಡತಿಯ ಯೋಗ್ಯತೆ ಹಾಗುಂಟು. ಅಂದ್ರೆ ಅವಳು ಸಾಮಾನ್ಯದವಳಲ್ಲ. ಅಷ್ಟು ಕೆಟ್ಟ ಕಣ್ಣು ಒಂದು ಕೆಟ್ಟ ಕಂಡವಳು ಅಂತ ಅಲ್ವಾ? ಮತ್ತೆ ಅವಳ ತಪಸ್ಸು ಸಿದ್ಧಿ ಇದನ್ನು ಘನತೆ. ನೀವು ಮೊದಲೇ ಒಂದೊಂದು ಶಬ್ದಕ್ಕೂ ಇಷ್ಟಿಷ್ಟು ಬಿಡಿಸಿ ಬಿಡಿಸಿ ಹೇಳಬೇಕು ಅಂತ ನನಗೆ ಗೊತ್ತುಂಟು. ಯಾವ ಜನ್ಮದ ಪಾಪ ನೀ ಶಿಕ್ಷೆ ಇಲ್ವಾ ಮುಂದೆ? ಬೇರೆ ವ್ಯತ್ಯಾಸ ಉಂಟು. ಅದಕ್ಕೆ ಏನು ಸರಿ ಕೇಳು, ಸರಿ ಹೇಳಿ ನೀವು. ತನ್ನ ಗಂಡ ಗಂಡಸು, ಹಾಗೆ ಈ ಪ್ರಪಂಚದಲ್ಲಿ ಅನೇಕ ಗಂಡಸರಿದ್ದಾರೆ ಅಂತ ತಿಳಿದವಳು ಪತಿವ್ರತೆ. ಹೋಯ್ತೇನಾ? ಗಂಡಸು. ಹೌದು, ಉಳಿದವರು ಗಂಡಸೇ. ಉಳಿದವರು ಗಂಡಸರಿದ್ದಾರೆ ಅಂತ ತಿಳಿದವಳು ಪತಿವ್ರತೆ. ಹೋಯ್ತೇನಾ? ಸರಿ ಹೋಯ್ತೇನಾ? ಹೋಯ್ತು, ವಿಷಯ ಹೋಯ್ತು. ಎಲ್ಲ ಹೋಯ್ತು, ತಲೆ ಹೋಯ್ತು, ತಲೆ ಒಳಗೆ ಹೋಗ್ಬೇಕು. ಹಾಗಿದ್ರೆ ಮಹಾಪತಿವ್ರತೆ ಅಂದ್ರೆ ಏನು? ತನ್ನ ಗಂಡ ಮಾತ್ರ ಗಂಡಸು, ಮತ್ಯಾರು ಗಂಡಸರೇ ಅಲ್ಲ ಅಂತ ಹೇಳುವವಳು ಮಹಾಪತಿವ್ರತೆ. ಒಂದು ನಿಮ್ಮ ಹೆಂಡತಿ ಎರಡನೇ ಸಾಲು. ಹೌದು, ಮಹಾಪತಿವ್ರತೆ. ತನ್ನ ಗಂಡ ಮಾತ್ರ ಗಂಡಸು, ಉಳಿದವರು ಯಾರು ಗಂಡಸರೇ ಅಲ್ಲ ಅಂತ ತಿಳಿದಿದ್ದಾಳೆ. ಅದು ಸತ್ಯವೇ ಅಂತ ಭಾವಿಸಿದ್ದಾಳೆ. ಹಾಗೆ ತಿಳ್ಕೊಂಡು ನೋಡ್ರು ಸಾಯುವುದಿಲ್ಲಲ್ಲ ಯಾರು. ಉಳಿದು ಯಾರು ಗಂಡಸೇ ಅಲ್ಲ ಅಂತ ನೋಡಿಬಿಟ್ಟು ಸಾಯುವುದಿಲ್ಲ. ಪೂಜೆ ಆಗ್ಲಿಕ್ಕಿಲ್ಲ. ನೀನು ಪುಣ್ಯಕ್ಕೆ ಯಾವ ವಿದ್ಯಾಲಯಕ್ಕೆ ಹೋಗ್ಲಿಲ್ಲ. ಯಾವ್ದಾದ್ರು ವಿದ್ಯಾಲಯಕ್ಕೆ ಹೋದ್ರೆ ಯಾವ ಗುರುವು ನಿನಗೆ ವಿದ್ಯೆಯನ್ನ ಕಲಿಸಲೇ ಆರ. ಯಾಕೆಂದ್ರೆ ಯಾವ್ದಾದ್ರು ಒಂದು ಶಬ್ದ ಹೇಳಿದ್ರೆ ಸಾಕು, ಅದಕ್ಕೆ ಮತ್ತೊಂದು ಪ್ರಶ್ನೆ ಉಂಟು. ಅವನ ರೀತಿ ಜಗದ್ಗುರು. ಜಗದ್ಗುರು ಅಲ್ಲ, ಒಂದು ಅಧ್ಯಾಯ ಇದ್ರೆ 30 ವರ್ಷ ಆದ್ರೂ ಮುಗಿಯುವುದಿಲ್ಲ. ಎಂತ ಮಾತಾಡುದು ಜಗದ್ಗುರು ಅಂತೆ. ಹಾಗೆ ಅವ್ರು ಕೊಡುವುದಿಲ್ಲ. ಕೊಡುವುದಿಲ್ಲ ಅಂತಲ್ಲ, ಅವಳು ಕಣ್ಣು ಬಿಟ್ಟು ನೋಡಿದ್ರೆ ನೀನು ಸುಟ್ಟು ಹೋಗ್ತಿ. ನೀನು ಅಂತೇನೋ ಪ್ರತ್ಯಕ್ಷ ನಂದಿರೂಢನಾಗಿರುವಂತ ಪರಮೇಶ್ವರನೇ ನನ್ನಾಶ್ರಮದ ಎದುರು ಬಂದು ಭಿಕ್ಷೆಯನ್ನ ಕೇಳಿದ ಅಂತಾದ್ರೆ, ನನ್ನ ಮಡದೆ ನೋಡಿರುವಂತಾದ್ರೆ ಅವ ಸುಟ್ಟು ಭಸ್ಮ ಆಗಿ ಹೋಗ್ತಾರೆ. ಅಷ್ಟು ಯೋಗ್ಯತೆ ಸಿದ್ಧಿ ನಮ್ಮ ಹೆಂಡತಿಯವರಿಗುಂಟು. ಮನುಷ್ಯ ಬರುವುದಿಲ್ಲ, ಬಂದ್ರು ಪಾಪ ಪೂಜೆ ಅವ ಬುದ್ಧಿಯಾಗಿ ಹೋಗ್ತಾರೆ. ಸರಿಯಾಗಿದ್ರೆ ಮನೆಗೆ ಹೋಗ್ಬಾರ್ದು. ನಿಮ್ಮ ಹತ್ರ ಕೊಡ್ಲಿಕ್ಕೆ ಏನೂ ಇಲ್ಲ. ಅಲ್ಲ, ನಾ ಏನ್ ಮಾಡ್ಲಿ ಆಗಿದ್ರೆ? ಅಂದ್ರೆ ಬರೀ ಸುಳ್ಳು ನಿನ್ನ ಹಾಗೆ ನಾನು ಒಂದಿಷ್ಟು ಚಪ್ಪಳಕ್ ಮಾತಾಡ್ತಾ ಇದ್ದೇನೆ, ವಂಚನೆ ಅಂತ ಮಾಡ್ತೀಯ? ವಂಚನೆಯ ಮಾತಲ್ಲ ತಿರುಗಿನ ಬರುವನ ಚಂಚಲಿಸದಿಲ್ಲಿ ನಿಂತಿರು ನೀನು. ನಿನಗಾನು ಕಾಂಚನವು ಹಣ್ಣುಗಳು ಬೇಕಾದ ಭಿಕ್ಷೆಯೋ ಕೊಡುವೆಯನಲು. ಒಟ್ಟಾರೆಯಾಗಿ ಮಾತಾಡ್ತಾ ಇದ್ದೇನೆ ಎನ್ನುವುದಾಗಿ ಭಾವಿಸುವುದು ಬೇಡವೇ ಬೇಡ. ಅಲ್ಲೋದ್ರೂ ಇಲ್ಲ, ಇಲ್ಲೂ ಇಲ್ಲ. ಅಂದ್ರೆ ಒಟ್ಟಾರೆ ಹೇಳುವುದು ಅಂತಲ್ಲ, ವಂಚನೆಯ ಮಾತಲ್ಲ. ಹಾಗಂತ ನಿನಗೆ ಬೇಕು ಅಂತಾದ್ರೆ ನೀನು ಒಂದು ಕಾರ್ಯವನ್ನು ಮಾಡಬೇಕು. ಕಾಣುತ್ತಿರುವಂತ ಈ ಮರದ ಕೆಳಗೆ 3 ದಿನಗಳ ಪರ್ಯಂತರವಾಗಿ ನಿಂತಿರತಕ್ಕದ್ದು. ನಿಂತ್ಕೊಂಡೇ ಇರ್ಬೇಕು. ಅದು ಕುತ್ಕೊಳ್ಬಾರ್ದು. ಎಂತ ಸುಲಭವಾಗಿ ಸಿಕ್ಕುದಲ್ಲ, ಎಲ್ಲ ಧರ್ಮಕ್ಕೆ ಸಿಕ್ಕಿದ್ರೆ ಎಲ್ಲವೂ ಸ್ವಲ್ಪ ಕಷ್ಟಪಡ್ಬೇಕು. ನೀನು ನಿಂತಿರ್ಬೇಕು. ಇವತ್ತು ಹೋಗ್ತೇನೆ, ನಾಳೆ ಯಜ್ಞವನ್ನ ಮಾಡ್ತೇನೆ, ನಾಳಿದ್ದು ಯಜ್ಞವನ್ನ ಪೂರೈಸಿ ಬರ್ತೇನೆ. ಹಾಗೆ ಬರುವಾಗ ವರುಣ ದೇವ ನನಗೆ ಸನ್ಮಾನವನ್ನು ಮಾಡ್ತಾನೆ, ಕಾಂಚನವನ್ನು ಕೊಡ್ತಾನೆ. ನಿಮಗೆ ಕೊಡಬೇಕು ಅಂದ್ರೆ ಮತ್ತೆ ದೊಡ್ಡವರೇ ಆಗಬೇಕು ಅಂತ ನಿಮಗೆ. ನಿಮಗೆ ಅಂದ್ರೆ ನನಗೆ ಎಂತ ಗತಿ ಗೊತ್ತಿಲ್ಲ ನನಗೆ. ಹಾಗಲ್ಲ ಸ್ವಾಮಿ. ಒಬ್ಬರಿಗೆ ಕೊಡಬೇಕು ಅಂತ ಮತ್ತೊಬ್ಬ ದೊಡ್ಡವನಾಗಿರ್ಬೇಕು ತಾನೆ. ವರುಣ ದೇವ ದೊಡ್ಡವ ತಾನೆ. ಈ ಸೃಷ್ಟಿಯಲ್ಲಿ ನಿಮ್ಮಷ್ಟು ದೊಡ್ಡವರು ಯಾರಿದ್ದಾರೆ? ಇದು ವಿಷಯ. ಈ ದೇವೇಂದ್ರ ತ್ರಿಮೂರ್ತಿಗಳಿಗೆ ಕೈಮುಗಿ ಕತೆ ಗೊತ್ತುಂಟೆ ನಿನಗೆ?
ಅದೆಂತದ್ದು? ಈಗ ದೇವೇಂದ್ರ ಸಣ್ಣವ ಅಂತ ಅರ್ಥ. ಹಾ ತ್ರಿಮೂರ್ತಿಗಳು ಸಣ್ಣವರ. ದೇವೇಂದ್ರ ವರುಣ ಅಂತ ಹೇಳಿದ್ರೆ ದೇವೇಂದ್ರ ಇದ್ದಾಗೆ, ನಾನು ಅಂತ ಹೇಳಿದ್ರೆ ತ್ರಿಮೂರ್ತಿಗಳಲ್ಲಿ ಒಬ್ಬ ಇದ್ದ ಹಾಗೆ. ಅವು ಸಣ್ಣದು ಅಂತಲ್ಲ, ನಾನು ಮತ್ತು ದೊಡ್ಡದು ಅಂತ ಬಿಡು. ನೀನು ನಿತ್ಯ ಅಂತ ಆದ್ರಿ ಕಾಂಚನವೋ ಹಣ್ಣುಗಳನ್ನು ತರುವಂತ ನಾನು, ನೀನು ಇಲ್ಲೇ ನಿಂತ್ಕೊಂಡಿದ್ರೆ ಆಗ ನಿನ್ನನ್ನು ನಾನು ನೋಡಿದ ಕಾಲಕ್ಕೆ ನನಗೆ ನಿನಗೆ ಕೊಡುವ ಮನಸ್ಸಾದ್ರೆ ನಾನು ನಿನಗೆ ಕೊಟ್ಟರೆ ನಿನಗೆ ತಿನ್ನುವುದು. ಆದ್ರೆ ಹೋದ್ರೆ ಅಜ್ಜಿಗೆ ಒಂದು ಪಟ್ಟೆ ಸಿಗದೆ ಇದೆಲ್ಲ ಒಟ್ಟು ನಾವೊಂದು ಏನು ಇಲ್ಲದೆ ಹೋಗುದೇ ಭವಿಷ್ಯ. ನಿನ್ನದು ತಪ್ಪಲ್ಲಪ್ಪ, ನಿನ್ನ ಒಡನಾಟದ ತಿರುಗಾಟದ ದೋಷವೇ ಹಾಗೂ. ಸರಿಯಾಗಿ ಕೇಳು. ಹಾಗೆ ಹೇಳುವರೆಯೂ ಬಲವಾದಂತಹ ಕಾರಣವು ಈ ಪ್ರಪಂಚದಲ್ಲಿ ಯೋಗ ಬೇರೆ ಭಾಗ್ಯ ಬೇರೆ. ಗೊತ್ತಾಯ್ತಲ್ಲ? ಹೇಗೆ ಅಂತ ಕೇಳ. ಯೋಗ ಬೇರೆ ಹೇಗೆ ಅಂತ ಕೇಳು. ಅದೆಂತದ್ದು? ಒಬ್ಬ ಶ್ರೀಮಂತನ ಮನೆಯ ಕೋಣೆಯಲ್ಲಿ ಮೂಟೆಗಟ್ಟಲೆ ಸಕ್ಕರೆ ಇರ್ತದೆ. ಆದ್ರೆ ವೈದ್ಯರು ಹೇಳ್ತಾರೆ, ಯಾವ ಕಾರಣಕ್ಕೂ ನೀವು ಸಕ್ಕರೆಯನ್ನು ತಿನ್ನಬಾರದು, ಸಕ್ಕರೆಯನ್ನು ತಿಂದ್ರೆ ಸತ್ತೇ ಹೋಗ್ತೀರಿ. ಏನಿದ್ರ ಅರ್ಥ? ಅವನಿಗೆ ಮೂಟೆಯನ್ನ ಇಟ್ಟುಕೊಳ್ಳುವ ನೋಡುವ ಯೋಗ ಉಂಟು, ಆದ್ರೆ ಅನುಭವಿಸುವ ತಿನ್ನುವ ಭಾಗ್ಯ ಇಲ್ಲ. ಇಲ್ಲಿಯೂ ಹಾಗೆ. ನನ್ನತ್ರ ಇದೇ ಹೇಳ್ಬೇಕು ನೀವು. ಯಾಕೆ ಬೇರೆ ಯಾವ್ದು ಸಿಗಲೇ ನಿನಗೆ ಯಾರು ಸಕ್ಕರೆ ತಿನ್ಬೇಡ ಅಂತ ಹೇಳಿದ್ರ? ಆಗಲ್ಲ. ನನಗೆ ಅದು ನೆನಪಾದ್ರೆ ಮತ್ತೆ ಸಿಗಬೇಕು. ಕೆಲವರಿಗೆ ಸಕ್ಕರೆ ವರ್ಜ್ಯ ಅಂತ ಇರ್ತದೆ. ಅದೌದು. ಈಗ ನನಗೆ ಯೋಗ ಉಂಟು ಭಾಗ್ಯ ಉಂಟು ಅದು ಗೊತ್ತಾಗ್ಬೇಕು ಅಂತ ಆದ್ರೆ 3 ದಿನ ಹಗಲು ರಾತ್ರಿ ಈ ಮರದ ಇಲ್ಲಿ ನಿಂತ್ಕೊಂಡಿರ್ಬೇಕು. ನೀವು ಕೊಡ್ತೀರಿ ಅಂತ ನಾ ಇಲ್ಲೇ ಕಾಯ್ತಾ ಇರ್ತೇನೆ. ಆಯ್ತಾ? ನಿನಗೆ ನೀವು ಯಾವ ಕಡೆ ಬಂದ್ರಿ ಈಗ? ನಾನು ಈ ಹೇಳಿದೆ ಬೇಡ ಅದಪ್ಪ. ನೀವು ಯಾವ ಕಡೆ ಹೋಗ್ತೀರಿ ಈಗ? ಆ ಕಡೆ ಬಂದಿದ್ದ ತಪ್ಪಲ್ಲ, ನನಗೆ ಅರ್ಥ ಆಗ್ತದೆ. ನೀನು ಅಧಿಕ ಪ್ರಸಂಗಿಯಾದರೂ ನಿನ್ನ ಮನಸ್ಸು ಶುದ್ಧವಾಗಿಯೇ ಉಂಟು. ನಾನು ಎಲ್ಲಿಂದ ಬಂದಿದ್ದೇನೆ ಅಂತ ಗೊತ್ತಾದ್ರೆ ಆ ಕಡೆ ಹುಡುಗರು ಮನಸ್ಸು ಮಾಡುವುದಿಲ್ಲ. ನೀವು ಅದನ್ನು ಸರಿಯಾಗಿ ಹೇಳಿದ್ರೆ ನಾ ಇದನ್ನು ಹೇಳ್ತಿದ್ದೆ. ಗೊತ್ತಾಯ್ತು ನನಗೆ. ಇರ್ಲಿ, ತೊಂದ್ರೆ ಇಲ್ಲ. ಇಲ್ಲೇ ನಿಂತ್ಕೊಂಡಿರು. ಅಂದ್ರೆ ಆ ಕಡೆಯಿಂದ ಬಂದಿದ್ದಲ್ವ ನೀವು? ಮತ್ತೆ ಅಂತ ಕೇಳು. ನಿಮ್ಮ ಆಶ್ರಮ ಆ ಕಡೆಗೆ ಅಲ್ಲ, ಆ ಕಡೆಯೇ ಉಂಟು. ಯಾವ ಕಾರಣಕ್ಕೂ ಆ ಕಡೆ ಹೋಗಿ ಆ ಕಡೆ ನೋಡುವುದೇ ಇಲ್ಲ. ಹೋದ್ರೆ ಸುಟ್ಟು ಹೋಗ್ತಿ. ಆ ಕಡೆ ನೋಡುವುದೇ ಇಲ್ಲ. ಅಲ್ಲೇ ಮಮೋಗ್ರ ಮುನಿ ಹೀಗೆ, ಅವನ ಹೆಂಡತಿ ಕುಮುದೆ ಹೇಗೆ? ಮಮೋಗ್ರ ಮುನಿ ಕೊಡ್ಬೋದು, ಇವ್ರು ಕೊಡ್ತಾರೆ. ಹಾಗಾದ್ರೆ ಆ ಕಡೆಗೆ ಹೋಗ್ತೇವೆ. ಅದನ್ನೆಲ್ಲ ಹೇಳ್ತೇನೆ, ನೆನಪು ಮಾಡಿ ಹೇಳ್ತೇನೆ. ಇದಿಷ್ಟನ್ನು ನೀವು ಸರಿಯಾಗಿ ಕಂಠಪಾಠ ಮಾಡಿಕೊಂಡು ನಾಳೆ ಬನ್ನಿ, ಆಯ್ತಾ? ಸಾಕು, ಇವತ್ತು ಪಾಠ ಸಾಕು. ಓ ಎಂತಂದೆ, ನಾ ಇಷ್ಟು ಪಾಠ ಮಾಡಿದ್ದಲ್ಲ ದಂಡಾಗಿ ಹೋಯ್ತಲ್ಲ. ಅವಳು ಎಂತ ಹೇಳ್ತಾ ಇದ್ದಾಳೆ ಗೊತ್ತುಂಟ? ಅಮ್ಮ, ನಾವು ಪಾಠ ಮುಗಿಸಿ ಹೊರಟದ್ದೇ ಅಲ್ಲಿ ಯಾರೋ ಭಿಕ್ಷುಕ ಬರ್ತಾ ಇದ್ದಾನೆ, ಚಂದ ಇದ್ದಾನೆ ನೋಡು. ನಿಮಗೆ ಭಿಕ್ಷುಕರೆಲ್ಲ ಚಂದ ಕಾಣಿಸ್ತಾರೆ. ನಿನ್ ತಪ್ಪಲ್ಲ, ನಿನ್ ಪ್ರಾಯ ತಪ್ಪು. ಅಪ್ರಲ್ಲಿ ಹೇಳಿ ಆಗಿಸ್ಬೇಕು, ಒಂದು ಮದುವೆ ಮಾಡಿಸ್ಕೊ. ಆಗ ಬಂದ ಆದ್ರೂ ಒಂದು ನೋಡಿ ಇವತ್ತು ಒತ್ತಾಯ ಮಾಡ್ತಾ ಇದ್ದಾಳೆ. ನೋಡುವುದು ಅನಿವಾರ್ಯ. ಯಾಕೆ ಹೇಳಿ? ನಿಮಗಾಗಿ ಅಲ್ಲ, ನನಗಾಗಿ ಅಲ್ಲಪ್ಪ. ಈಗ ನಮ್ಮವರು ಮನೆಯಲ್ಲಿದ್ರೆ ದೇಹಿ ಎಂದು ಬಂದವರಿಗೆ ನಾಷ್ಟ ಎನ್ನುವುದಾಗಿ ಹೇಳುವವರೆಲ್ಲ ಭಿಕ್ಷೆಯನ್ನು ಕೊಟ್ಟು ಕಳಿಸ್ತಾ ಇದ್ರು. ಈಗ ಅವರೆಲ್ಲರ ಸಂದರ್ಭದಲ್ಲಿ ಭಿಕ್ಷೆಯನ್ನು ಕೊಡ್ಬೇಕಾದ ಧರ್ಮ ಅಲ್ವೇ? ಅವಾಗ ಕೊಡುವಾಗ ನೋಡ್ಬೇಕಾದ ಅನಿವಾರ್ಯ ಅಲ್ವೇ? ಕೊಡ್ಲೇಬೇಕು, ಅನಿವಾರ್ಯ ಆಗಿ ಹೋಯ್ತು. ಉಳಿದುಕೊಳ್ಳುವುದು ಬಿಡುವುದು ಅವನು ಹಣೆ ಬರ, ನಾನೇನ್ ಮಾಡ್ಲಿ? ನೋಡುದು ಅಮ್ಮಮ್ಮ ಇವನೆಂತ ಮೋಗನಾಗ ಅಂಥ ಬ್ರಹ್ಮನು ಕಂಗಲ್ಪ
ಕಮಲ ಸಂಭವ ಗರುಗಟ್ಟಿ ಸಕಲ ಪುರುಷರುಗಳ ಚಂದವ ಗರುಗಟ್ಟಿ ಸಕಲ ಪುರುಷರುಗಳ ಚಂದವ ತೆಗೆದೊಟ್ಟಿನಲ್ಲಿ ನಿರ್ಮಿಸಿದನು ಎಲ್ಲುವ ತೆಗೆದೊಟ್ಟಿನಲ್ಲಿ ನಿರ್ಮಿಸಿದನು ಎಲ್ಲುವ ಹಾಗೆ ದೃಷ್ಟಿಗೀಗ ಸೊಗಸಿನಿಂದ ಕಾಣುವ ಹಾಗೆ ದೃಷ್ಟಿಗೀಗ ಸೊಗಸಿನಿಂದ ಕಾಣುವ ಅಮ್ಮಮ್ಮ ಗಂಡಸರೆಲ್ಲ ಇಷ್ಟು ಚಂದ ಇರ್ತಾರೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಯಾಕಂದ್ರೆ ನಾನು ನೋಡಿ ನಮ್ಮನೆಯವರು ಒಬ್ಬರನ್ನೇ ಅವರೇ ಚಂದ ಅಂತ ತಿಳ್ಕೊಂಡಿದ್ದೆ. ಅಮ್ಮ ಅಮ್ಮ ಆಕಾಶ ಆಕಾಶ ಇಲ್ಲ ಎಲ್ಲ ನಾನು ಅನಿಸುತ್ತೆ ಒಮ್ಮೆ ಸ್ವಲ್ಪ ಕೆಳಗೆ ಬಂದ್ರೆ ಬರ್ಲಿ ಮತ್ತೆ ಮೇಲೆ ಕಳಿಸ್ತೇನೆ ನಾನು. ನೀವು ತಲೆ ಬಿಸಿ ಮಾಡ್ಕೊಳ್ಬೇಡಿ. ನಿಮ್ ತಲೆ ಮೇಲೆ ಮುಂಡಾಸು ಉಂಟಲ್ಲ, ಹಾಗಾಗಿ ಏನೂ ಆಗುವುದಿಲ್ಲ, ಹೆದರ್ಬೇಡಿ. ಎಷ್ಟು ಚಂದ 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 ಒಳ್ಳೆ ಬೆಣ್ಣೆ ಮುದ್ದೆ. ಅಬ್ಬಬ್ಬಾ ಬೂದಿ ಬೂದಿ ಅದೇ ಒಳ್ಳೆ ಏನು ಒಳ್ಳೆ ಕಬ್ಬಿನ ಗಾಣಕ್ಕೆ ಕಬ್ಬು ಕೊಟ್ಟು ಇನ್ನೇನು ಹಾಲು ಬರ್ತದೆ ಅನ್ನುವಾಗ ಗಾಣ ಮುರಿದಾಗಿ ಅಮ್ಮ ಸಮುದ್ರ ಮೇಲ್ ಬಂತು. ಬರ್ಲಿ ಅಯ್ಯೋ ಸಮುದ್ರ ಹಿಂದೆ ಮಾತಾಡ್ಲಿಕ್ಕೆ ಬಿಡುವುದಿಲ್ಲ ಸಿಕ್ಬಿದ್ದೆ ನಾನು. ನೋಡಿ ಮಧ್ಯೆ ಮಧ್ಯೆ ಬಾಯ ಹಾಕಿ ಎಷ್ಟು ಅಪಶಕನ ಆಗ್ತಾ ಉಂಟು. ಒಳ್ಳೆ ಕೆಲಸಕ್ಕೆ ನೋಡಿ ಎಷ್ಟು ಚಂದ. ಆ ಹಣೆ, ಆ ಹುಬ್ಬು, ಆ ಮೂಗು, ಅಷ್ಟೇ ಅಲ್ಲ ಆ ಕುಡಿ 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 ಎರಡು ಮೀಸೆ ನೋಡಿ. ಅದು ಎರಡು ಮೀಸೆ ಸಾಕು. ನಮ್ಮನೆಯವ್ರದ್ದು ಉಂಟು, ಇಡೀ ಮುಖ ತುಂಬಾ ಗಡ್ಡ ಮೀಸೆ. ಎಲ್ಲ ಮುಖ ಉಂಟು ಅಂತಲೇ ಗೊತ್ತಾಗುದು. ಹಾ ಎಲ್ಲರೂ ನಿತ್ಯಗಣ್ಣಲ್ಲಿ ನೋಡಿದ್ರೆ ಶಿವನ್ ಕಣ್ಣ ಕಳಿ ತುಂಬಾ ಕೂದಲ ಇವತ್ತು ನೋಡಿ ಕುಡಿ ಕುಡಿ ಆ ಮೀಸೆ ನೋಡಿ. ಚಿಗುರು ಮೀಸೆ ಅಷ್ಟೇ ಅಲ್ಲ, ವಿಶಾಲವಾದ ಎದೆ, ನೀಳವಾದ ತೋಳು, ಆ ಸಣ್ಣ ಹೊಟ್ಟೆ ನೋಡಿ. ಸಣ್ಣ ಹೊಟ್ಟೆ ಬೇರೆ ಬಂದಿದೆ. ಅದಕ್ಕೆ ಸಣ್ಣ ಹೊಟ್ಟೆಗೆ ಏನ್ ಹೇಳುದು, ಸಿರಿದವಳು ಅಂತ ಹೇಳ್ತಾರೆ. ಹೌದು, 4 ಕಾಸು ಮಾಡಿದ್ಮೇಲೆ ಆ ಹೊಟ್ಟೆ ಬರ್ತದೆ. ಆಗಿರ್ಬೋದು. ಬಹುಶಃ ಬೇಡಬೇಡಿ ಕೆಲವು ಕಾಸು ಮಾಡಿದ್ದಾರೆ. ಇರ್ಲಿ ಮಾಡ್ಲಿಪ್ಪ, ನಮ್ಮ ಹೊಟ್ಟೆ ನೋಡುದು ಬೇಡ. ಹೆಂಗಸರಿಗೆ ಹೊಟ್ಟೆ ಬರ್ತದೆ ಇಳಿತದೆ, ಅದೆಲ್ಲ ದೊಡ್ಡ ವಿಶೇಷ ಅಲ್ಲ. ಆದ್ರೆ ಗಂಡಸರಿಗೆ ಬಂದಾಗ ಅದು ಸಿರಿಡೊಳ್ಳು ಅಂತ ಹೇಳಿಸಿಕೊಡ್ತದೆ. ಆ ರೀತಿಯಾದ ಸಿರಿಡೊಳ್ಳು ಚಂದ. ಅದು ಹೆಚ್ಚಿಗೆ ಬಂದ್ರೆ ದೊಡ್ಡ ಚಂದ ಅಲ್ಲ. ನಮ್ಮನೆಯವ್ರದ್ದು ಬಿಡಿ ಒಂದು ರೀತಿ. ಅಷ್ಟೇ ಅಲ್ಲ, ಬೆಣ್ಣೆ ಮುದ್ದೆ ಹಾಕಿ ಎಂತ ಮೃದುವಾಂತ ದೇಹ. ನಮ್ಮನೆಯವ್ರದ್ದು ಉಂಟು, ಒಳ್ಳೆ ಕಲ್ಲು ಮುಟ್ಟಿದಾಗ. ಮತ್ತೆ ಒಳ್ಳೆ ನಗು ಮುಖ, ಎಷ್ಟೊತ್ತಿಗೂ ನಗೆ ಆಡ್ತಾ ಇರ್ತಾರೆ. ನಮ್ಮನೆಯವ್ರದ್ದು ನಗೆ ನಾಟಕ. ನಾನು ಮದುವೆ ಆದ್ಮೇಲೆ ನಗೆ ಹೇಳೋದೇ ಕಾಣ್ಲಿಲ್ಲ. ನಾನು ಮದುವೆ ಆದ್ಮೇಲೆ ಮರ್ತ್ರ ಅಥವಾ ಮೊದ್ಲೇ ಬರುದಿಲ್ವಾ ಒಂದ್ ರೀತಿ ನಾವು ಎಷ್ಟೊತ್ತಿ ನೋಡ್ರು ಮುಖ ಗಂಟು ಹಾಕೊಂಡೇ ಇರ್ತಾರೆ. ಯಾರ ಮೇಲೆ ಸಿಟ್ಟು ಅಂದ್ರೆ ಗೊತ್ತಾಗುದು. ಆ ರೀತಿ ಅಂತ ಚಂದ ಚಂದ, ನಿಜವಾಗಿಯೂ ಚಂದ. ನಿಜವಾಗಿ ಇವರನ್ನ ಕಂಡಾಗ ಯಾಕೋ ಏನೋ ನನ್ನನ್ನು ನಾನೇ ಮರಿತಾ ಇದ್ದೇನೆ. ಒಂದು ರೀತಿ ಪರವಶನಾಗ್ತಾ ಇದ್ದೇನೆ. ಅವರಲ್ಲಿ ಮಾತನಾಡಬೇಕು, ನನ್ನ ಮನದಾಳದ ಆ ಬಯಕೆಯನ್ನು ತೋಡಿಕೊಳ್ಬೇಕು, ಹೆಚ್ಚೇನು ನನ್ನನ್ನೇ ನಾನು ಅವರಿಗೆ ಸಮರ್ಪಿಸಿಕೊಳ್ಬೇಕು.
ಹೀಗೆ ಏನೇನೋ 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 ಆಸಕ್ತಿ ಭಿಕ್ಷಾಂದೆ. ಪಾಪ ಎಷ್ಟು ಹಸುತ್ತಿದ್ದಾರೋ ಏನೋ. ಮೊದಲು ಒಂದು ಕೆಲಸ ಮಾಡ್ತೇನೆ, ನಾನು ಈ ನನ್ನ ಆಸೆಯನ್ನು ಹೇಳಿದ್ರೆ ಅವರಿಗೆ ಕೇಳೋದಕ್ಕೊಂದು ವ್ಯವಧಾನ ಇರ್ಬೇಕಲ್ಲ. ಹಸಿವಾದ್ರೆ ಅದೆಲ್ಲ ಯಾರಿಗ್ ಬೇಕು? ಹೊಟ್ಟೆ ಒಂದು ತಂಪಡಿ. ಹೌದು, ಹೊಟ್ಟೆ ತಂಪಾದ ನಂತರ ಎಲ್ಲ ಕೂತು ಮಾತಾಡ್ಲಿಕ್ಕೆ ಹೇಳ್ತೇನೆ, ನಾನೇ ಕುಡಿಸಿ ಮಾತಾಡ್ತೇನೆ. ಅಡ್ಡಿಲ್ಲ, ಅಡ್ಡಿಲ್ಲ. ಏನಾದ್ರು ಕೊಡ್ತೇನೆ. ಅತ್ತಿತ್ತ ಪರಿಗಿಸಿ ಕಂಡಳೋ ಹೋಗುವ ಮಹಾತ್ಮನ ನಮಿಸುವೆ ಪಾದಗಳ ಮನದಲ್ಲಿ ಕ್ಷಮಿಸ ಪರಾಧಗಳು ಗಮಿಸಲು ಬಿಡಿ ವಿಭ್ರಮಿಸುತ್ತ ಭಕ್ತಿಯೇ ಗಮಿಸಲು ಬಿಡಿ ಬಿಡಿ ಗಮಿಸಲು ಬಿಡಿ ಬಿಡಿ ಗಮಿಸಲು ಬಿಡಿ ವಿಭ್ರಮಿಸುತ್ತ ಭಕ್ತಿಯೇ ರಮಿಸೆನ್ನನು ನೀ ಅಮಿತ ವಿನೋದನೇ ಗಮಿಸಲು ಬಿಡಿ ವಿಭ್ರಮಿಸುತ್ತ ಭಕ್ತಿಯೇ ರಮಿಸೆನ್ನನು ನೀ ಅಮಿತ ವಿನೋದನೇ ರೀತಿ ಹಾರಿ ಹೋದ್ರಿ ನೀನು ಹಿಡ್ಕೊಂಡು ಬಿಟ್ಟು ಕಷ್ಟ ಅಂತ. ಇಲ್ಲಪ್ಪ, ಹಿಡಿಯುವುದಿಲ್ಲ. ಹಿಡಿದ್ರು ಬಿಡ್ತೇನೆ ನಾನು. ಯಾವಾಗ ಹಿಡ್ಕೊಂಡೇ ಇರುವುದಿಲ್ಲ. ನಮಸ್ಕಾರ ಮಾಡಿ, ನಮಸ್ಕಾರ. ನೀವು ದೊಡ್ಡವರು, ನಾವೆಲ್ಲ ಭಿಕ್ಷುಕರು, ನಮ್ಗೆಲ್ಲ ನಮಸ್ಕಾರ ಮಾಡುವುದ? ನಾವು ನಮಸ್ಕಾರ ಮಾಡಬೇಕು. ತಪ್ಪಿಲ್ಲ, ತಪ್ಪಿಲ್ಲ. ನೀವು ಕೇವಲ ಭಿಕ್ಷುಕರು ಮಾತ್ರ ಅಲ್ಲ, ಮತ್ತೆ ನೀವು ಅಸಾಮಾನ್ಯ ವ್ಯಕ್ತಿತ್ವ ಹೊಂದಿದವರು. ಹೌದು, ಭಿಕ್ಷುಕರಲ್ಲೂ ಇಷ್ಟು ದೊಡ್ಡವರಿರ್ತಾರೆ ಅಂತ ಗೊತ್ತಾದದ್ದೇ ಇವತ್ತು ನನಗೆ. ಅಂದ್ರೆ ಭಿಕ್ಷೆ ಎತ್ತಿ ದೊಡ್ಡದಾಗಿತ್ತು, ದೊಡ್ಡವನಾಗಿ ಭಿಕ್ಷೆ ಎತ್ತು. ಏನು ದೊಡ್ಡವರಾಗಿ ಬೇಡ್ತಾ ಇದ್ದೀರೋ ಅಥವಾ ಬೇಡಿ ದೊಡ್ಡವರಾದ್ರೂ ಗೊತ್ತಿಲ್ಲ, ಆದ್ರೆ ನೀವು ದೊಡ್ಡವರಂತೂ ಹೌದು. ಆದ್ರೆ ನೀವು ಕೊಡುವ ಮುಖೇನು ನೀವು ಇನ್ನೂ ದೊಡ್ಡವರಾದ್ರೆ ನೋಡಿ. ಅಲ್ಲ, ಒಳ್ಳೆ ಉಂಟು, ಮಣ್ಣಲ್ಲ ಉಂಟಾ? ಇನ್ನಷ್ಟು ಕೊಡ್ಲಾ? ಮತ್ತೆ ಬೇಡ, ಮತ್ತೆ ಬೇಡ, ಸಾಕು. ನಮ್ಗೆ ಹಾಗೆ ಕೊಡುವವರಿದ್ದಾರೆ ಎಂಬ ಕಾರಣಕ್ಕಾಗಿ ಅತಿಯಾಗಿ ಕೇಳುವುದಲ್ಲ. ನಮ್ಮ ಹೊಟ್ಟೆ ಇವತ್ತಿ ತುಂಬಿದ್ರೆ ಸಾಕು. ನಿಜವಾಗಿ ಅವನೇ ಸುಖಿ. ಮತ್ತೊಬ್ಬರು ಮನೆ ಹೋದ್ರಾಯ್ತು. ಅಲ್ಲ, ನಿಮ್ಮ ವೃತ್ತಿ ಉಂಟಲ್ಲ, ಬಹುಶಃ ಪ್ರಪಂಚದಲ್ಲಿ ಯಾವ ವೃತ್ತಿಯವರಿಗೂ ಎಷ್ಟು ಅನುಕೂಲ ಇಲ್ಲ. ಇಲ್ಲಪ್ಪ. ಯಾಕೆ ಹೇಳಿ? ಈ ನೋಡಿ, ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಉಂಟು, ಆದ್ರೂ ನಾನು ಒಂದು ಊಟವನ್ನು ಎಷ್ಟು ಮಾಡಬಹುದು? ಇವತ್ತು ಮಾಡಿದ ಮಧ್ಯಾಹ್ನದ ಒಂದು ಪದಾರ್ಥ, ಒಂದೋ ಎರಡೋ ಪದಾರ್ಥವನ್ನು ಊಟ ಮಾಡಬಹುದು, ಅಷ್ಟೇ ಬಗ್ಗೆ. ಈ ನೀವು ಹಾಗಲ್ಲ, 10 ಮನೆ ತಿರುಗ್ತೀರಿ, 10 ರೀತಿ ಪದಾರ್ಥ ಸಿಗ್ತದೆ ನಿಮಗೆ. ಹೌದೌದು, ಅಷ್ಟೇ ಅಲ್ಲ, 10 ರೀತಿಯ ಪದಾರ್ಥ, 10 ರೀತಿ ರುಚಿ ಉಂಟು, ರುಚಿ ಇರ್ತದೆ. ಕೆಲವೊಮ್ಮೆ ಏನಾಗುದುಂಟು ಗೊತ್ತುಂಟ, ನಿನ್ನೆದೆಲ್ಲ ಇವತ್ತು ಕೊಡ್ತಾರೆ, ಅದು ಮತ್ತೆ ರುಚಿ ಇರ್ತದೆ. ಬತ್ತಿ ನೀವು ತಿಂದಿದ್ದೀರಾ? ಯಾವ್ದು? ಇಲ್ಲ, ಅದು ಒಳ್ಳೆ ಇರ್ತದೆ. ನಾನು ಬೇಕಿದ್ರೆ ಅಲ್ಲ, ನಾನು ನಿನ್ನೆ ಮಾಡಿದ್ದನ್ನು ಇವತ್ತು ತಿನ್ನುವುದಿಲ್ಲ. ಯಾಕೆ? ಮತ್ತೆ ನಿಮ್ಮಂತವ್ರು ಯಾರೋ ಬರ್ತಾರಲ್ಲ, ಅವ್ರಿಗೆ ಕೊಟ್ಟು ಕಳಿಸಿ ಬಿಡ್ತೇವೆ. ಹಾಗೆಲ್ಲ ಬರ್ತಾರ? ಬರ್ತಾರೆ. ಅದೇ ನಿಮ್ಮನೆ ಹಿಂದೆ ನೋಡಿದೆ, ಕುದಿರಸಿ ಅಷ್ಟಲ್ಲವ. ಅಂದ್ರೆ ನಾನು ಪರಪುರುಷರನ್ನ ದಿಟ್ಟಿಸಿ ಅಲ್ಲಪ್ಪ, ಪರಪುರುಷರನ್ನು ದಿಟ್ಟಿಸಿ ನೋಡಿದಾಗ ಬೂದಿಯಾಗಿ ಹೋಗಿ ಅದನ್ನ ರಾಶಿ ಹಾಕಿದ್ದೇವೆ. ನೀವೇ ಹಾಕಿದ್ದೇವೆ? ಹೌದು, ನಾನೇ ಒಯ್ದಲ್ಲ, ನಮ್ಮ ಶಿಷ್ಯರೆಲ್ಲ ಒಯ್ದು ಹಾಕಿದ್ದು. ಅಷ್ಟು ದೊಡ್ಡ ರಾಶಿ ಆಗಿದೆ ಈಗ. ಹೌದೌದು, ಅಷ್ಟೇ ಅಲ್ಲ, ಈಗ ನೋಡಿ, ನಾನು ಮಲಗಿದ್ರೆ ಎಲ್ಲೇ ಮಲಗಬಹುದು? ನಿಮ್ಮ ಮನೆಯಲ್ಲೇ? ನಮ್ಮ ಮನೆಯಲ್ಲಿ ಮಲಗಬಹುದು. ಹೌದು, ಮತ್ತೆ ಬೇರೆ ಅಭ್ಯಾಸ ಉಂಟು ನಿಮ್ಗೆ? ನಿಮ್ಗೆ ಹಾಗಲ್ಲ, ನನಗೆ ಅಭ್ಯಾಸ ಇಲ್ಲ, ನಿಮ್ಗೆ ಆಗಲ್ಲ. ದಿವಸಕ್ಕೊಂದು ನನ್ನ ಮನೆ ಹೊಸದಾಗಿ ಕಟ್ಟುವ ಕಟ್ಟಡ ಎಲ್ಲ ನಿಮ್ಮ ಮನೆ. ಮನೆಯೇ ಇಲ್ಲ, ಅರೆಬರೆ ಆದ ಎಲ್ಲಾ ಕಟ್ಟಡದಲ್ಲೂ ನೀವು ಮಲಗಬಹುದು. ಅದೇ ನಮಗೆ ಅರಮನೆ. ಅರಮನೆ ಅರ್ಥ ಯಾವುದು ಕಟ್ಟಿದೆಯೋ ಅದು ಅರಮನೆ. ಅರಮನೆ ಕೇಳಿದ್ದು ನಾವು ಒಳ್ಳೆ ಇರುವುದು, ಅಂತ ಮನೆಯಲ್ಲಿ ಮಲಗಬಹುದು. ಒಂದು ಉಂಟು, ಇವತ್ತಿದ್ದ ಮನೆಯಲ್ಲಿ ನಾಳೆ ಇರುವುದಿಲ್ಲ. ನಿತ್ಯವೂ ಬೇರೆ ಬೇರೆ ಬೇಕು, ಬೇರೆ ಬೇರೆ ಬೇಕು. ಆ ಮಟ್ಟಿಗೆ ನೀವು ನಿಜವಾಗಿಯೂ ಸಿರಿವಂತರು. ಜೊತೆಯಲ್ಲಿ ಪ್ರತಿ ಕ್ಷಣದಲ್ಲಿ ಪ್ರತಿ ಬೇರೆ ಬೇರೆ ಊರನ್ನೆಲ್ಲ ತಿರುಗ್ತೀರಿ ಅಂತ ವಿಶೇಷತೆ ಉಂಟು. ಇರ್ಲಿ ಅಂತೆ. ಈಗ ನಾನು ನಿಮ್ಮನ್ನು ತಡೆದ್ರು ನಮಸ್ಕಾರ ಮಾಡಬೇಕು. ತಪ್ಪು ಅಂದ್ರೆ ನೋಡಿ, ನೀವು ಬಂದು ಬಹಳ ಹೊತ್ತಾಯ್ತು. ಆವಾಗಲೇ ಬಂದ ತಕ್ಷಣ ಭಿಕ್ಷೆಯನ್ನು ಕೊಡಬೇಕಿತ್ತು. ಆದ್ರೆ ಭಿಕ್ಷೆ ಕೊಡದೆ ಬಹಳ ಹೊತ್ತು ಕಾಯಿಸಿ ಬಿಟ್ಟೆ, ನನ್ನನ್ನು ಕ್ಷಮಿಸಬೇಕು. ಹಾಗೆಲ್ಲ ಕೇಳಬಾರ್ದು ನೀವು. ಯಾಕೆ? ನಮಗೆ ಕಾಯುವುದೇ ಅಭ್ಯಾಸ ಉಂಟು. ಆದ್ರೂ ಈಗ ಹೋದಿ ಎಲ್ಲ ಮನೆಯಲ್ಲಿ ಸಿಕ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ.
ನಿರೀಕ್ಷೆ ಮಾಡ್ತೇವೆ ಅಷ್ಟೇ ನಾವು. ಹೌದು, ಕೆಲವೊಮ್ಮೆ ನಿರೀಕ್ಷೆ ಫಲ ಕೊಡುವುದೇ ಕೊಡುವುದಿಲ್ಲ. ಹಾಗಾಗಿ ಒಂಥರ ನಮ್ಗೆ ನೋವು ಆಗುವುದಿಲ್ಲ, ಬೇಸರವೂ ಆದ್ರೂ ನಮ್ಮನೆಯಲ್ಲಿ ನೀವು ಕಾಯಬಾರ್ದಿತ್ತು. ಆದ್ರಿಂದಾಗಿ ಮೊದಲಾಗಿ ಕ್ಷಮೆಯನ್ನು ಕೇಳಿದ್ದೇನೆ. ಜೊತೆಯಲ್ಲಿ ಮತ್ತೊಂದು ಮಾತು, ಏನು ಯಾಕೋ ಏನು ನಿಮ್ಮನ್ನ ಕಂಡ ಮರುಕ್ಷಣ ನನಗೊಂದು ರೀತಿ ಚಿತ್ತ ಭ್ರಮಣೆಯಾಗಿದೆ. ಯಾಕೆ ಕೇಳಿ, ಇವತ್ತೇ ಆಗಿದ್ದ ಮೊದಲು ಆಗಿದ್ದೆ. ಮೊದಲೆಲ್ಲ ಆ ಕಾಯಿಲೆ ಇಲ್ಲ ನನಗೆ, ಈಗ ನಿಮ್ಮನ್ನು ನೋಡಿ ಅಂದ್ರೆ ನಿಮ್ಮದ ದಿವ್ಯ ರೂಪಕ್ಕೆ ನಾನು ಮಾರು ಹೋದವಳಿದ್ದೆ. ಯಾಕೋ ಏನು ನಿಮ್ಮ ರೂಪ ಹೇಗುಂಟು ನಿಮಗೆ ಬಹುಶಃ ಗೊತ್ತಿಲ್ಲ. ನಾ ಕನ್ನಡಿ ನೋಡ್ಲಿಲ್ಲ ಬಹುಶಃ ಒಮ್ಮೆ ನೋಡಿ ಗೊತ್ತಾಗ್ತದೆ, ನಿಮಗೆ ನೀವು ಮಾರು ಹೋಗ್ಬಿಡ್ತೀರಿ. ಆ ರೀತಿಯಾದ ವಿಶೇಷವಾದ ಶಕ್ತಿ ಉಂಟು ನಿಮಗೆ. ಕಂಡವರ ಚಿತ್ತವನ್ನ ಅಪಹರಿಸಬಹುದಾದ ಸಾಮರ್ಥ್ಯ ಉಂಟು ನಿಮಗೆ. ಆ ದಿವ್ಯವಾದ ಲಕ್ಷಣ ಉಂಟು. ನನ್ನನ್ನ ನಿಮ್ಮತ್ರ ಸೆಳೆಯುತ್ತಾ ಇದ್ದೀರಿ. ನನಗನ್ನಿಸುವುದು ಹೀಗೆ, ಇಲ್ಲಿಯವರೆಗೆ ಬದುಕು ವ್ಯರ್ಥವಾಗಿ ಹೋಯಿತು. ಯಾವ್ಯಾವುದೋ ಭ್ರಮೆಯಲ್ಲಿ ಬದುಕು ಬಿಟ್ಟೆ. ಹಾಗಾಗಿ ನನ್ನನ್ನೇ ನಾನು ನಿಮಗೆ ಸಮರ್ಪಿಸುತ್ತೇನೆ. ಈ ಸಿಂಧುವಿನಲ್ಲಿ ಬಿಂದು ಐಕ್ಯವಾದ ಹಾಗೆ ನಾನು ನಿಮ್ಮಲ್ಲಿ ಐಕ್ಯಳಾಗಿ ಬಿಡಬೇಕು, ಹೀಗೆಲ್ಲ ಅನಿಸ್ತಾ ಇದೆ. ಅದರಿಂದಾಗಿ ಇಂದು ವದನೆಗೆಂದ ಶಿವನು ಒಂದು ಮರಿದೆ ತಡೆದೆನೇನು. ಇಂದು ವದನೆಗೆಂದ ಶಿವನು ಒಂದು ಮರಿದೆ ತಡೆದೆನೇನು. ಒಂದು ಮರಿದೆ ತಡೆದೆನೇನು. ಒಂದು ಕೊರತೆಯನ್ನು ಕುಲಕ್ಕೆ ತಂದುಕೊಳ್ಳುವೆಯೋ. ಮಹಾತಾಯಿ ನನ್ನನ್ನು ಸ್ವೀಕರಿಸಿ. ಸಾಧ್ಯ ನನಗಿನ್ನೇನು ಬೇಡ. ಅಯ್ಯೋ, ನೀವು ಹಾಗಲೇ ಹೇಳಬೇಡಿ. ನೀವು ಹಾಗಲೇ ನಮಗ್ ಕಷ್ಟ ಆಗ್ತದೆ. ಬಂದ ಭಿಕ್ಷುಕ ನಾನು. ಈ ಭಿಕ್ಷೆ ಎತ್ತುವ ಕಾಲಕ್ಕೆ ಹೆಂಗಸರೆಲ್ಲ ಹೀಗೆ ವರ್ತನೆ ಮಾಡಿದ್ರೆ ನಾಳೆ ನನಗೆ ಬದುಕು ಅಂತ ಹೇಳಿ ಮನೆ ಯಜಮಾನ ನಮ್ಮನ್ನು ಹೊಡೆದುಕೊಳ್ಳುವುದಿಲ್ಲ. ಇಲ್ಲಪ್ಪ, ಹಾಗಾದ್ರೆ ನಮ್ಮ ಬದುಕು ಕಷ್ಟ. ಒಬ್ಬನಿಗೆ ಬೇಡುವುದೇ ಕಷ್ಟ ನನಗೆ. ಮತ್ತೆ ನಿಮ್ಮನ್ನು ಕೊಟ್ಟು ನಾ ಇನ್ನು ಎಲ್ಲಿ ಬೇಡಲಿ ಹೇಳು. ಇಲ್ಲ, ನಿಮಗೆ ತೊಂದರೆ ಆಗುದಿಲ್ಲ. ನಾನು ಹೋದ್ರೆ ಹೆಚ್ಚಿಗೆ ಸಿಗ್ತದೆ. ಮತ್ತೆ ಯಾಕಂದ್ರೆ ಹೌದು, ಯಾಕಂದ್ರೆ ಹೆಂಗಸರಿಗೆ ಗೊತ್ತಾಗ್ತದೆಯಲ್ಲ, ಪಾಪ ಒಂದು ಹೊಟ್ಟೆ ಅಲ್ಲ ಜೊತೆಲಿ ಮತ್ತೊಂದು ಹೊಟ್ಟೆ ಉಂಟು ಅಂತ ಆಸ್ತಿ ಕೊಡ್ತಾರೆ. ಅದೇ ಹೇಳಲಿಕ್ಕಿಲ್ಲ. ಇಬ್ಬರು ಸರಿಯಾಗಿ ಕಲ್ಲುಗುಂಡಿದ್ದಾಗಿದ್ದಾರೆ. ಇವರಿಗೆ ಕೊರತೆ ಉಂಟು, ದುಡ್ಡು ತಿನ್ಬೋದು. ಹೌದು. ಮತ್ತೆ ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ. ನೀವು ಆ ಭಿಕ್ಷುಗೆ ಎಲ್ಲೋ ಕೈ ಕೊಟ್ಟಿದ್ದು ಅಂತ ಗೊತ್ತಾಗ್ತದೆ ನೀವು ನೋಡ. ಹಾಗಾಗಿ ಒಂದು ಯಜಮಾನ ಏನನ್ನ ಮಾಡಿಯಾನು ಅಂತ ಯೋಚನೆ ಮಾಡೋದು ಬೇಡ. ನಾವ್ ಇಲ್ಲಿ ಇರುವುದೇ ಬೇಡ ಈ ಊರಲ್ಲಿ. ಅಯ್ಯೋ, ಹೇಳ್ಬೇಡಿ ತಾಯಿ, ಹೇಳ್ಬೇಡಿ. ನಿಮ್ಮ ಘನತೆಯಾದರೂ ಏನು, ನಿಮ್ಮ ಮಾನ ಮರ್ಯಾದೆ ಏನು, ನಿಮ್ಮ ವಲ್ಲವರು ಎಂತ ಮಹೋಗ್ರ ಮುನಿಗಳವರು. ಸುದ್ದಿ ಹೇಳ್ಬೇಡಿ, ಒಳ್ಳೆ ಹೊತ್ತಲ್ಲೆಲ್ಲ ಸುದ್ದಿ. ಆ ಮುಖದ ವರ್ಚಸ್ಸು, ಕಣ್ಣಿನ ತೀಕ್ಷ್ಣತೆ, ಆ ಮೈ ಹೊಳಪು ಏನು ಉಂಟು. ಸುಮ್ಮನೆ ನಿಮಗೆ ಹೊಳಪು ಕಂಡ್ರೆ ಸಾಕು. ಕರಿಶೀಲೆ ಇದ್ದಾಗಿದ್ದಾರೆ. ಘನತೆಯನ್ನು ಕಳ್ಕೊಳ್ಬೇಡಿ. ನಿಮ್ಮ ಮನಸ್ಸಿನ ವಾಂಛೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಸಮಾಜದ ಮಧ್ಯದಲ್ಲಿ ಮರ್ಯಾದೆ ಕಳ್ಕೊಳ್ಬೇಡಿ. ನೋಡಿ, ನಿಮ್ಮದು ಒಬ್ಬರಿದ್ದೇ ಹೋಗುದಿಲ್ಲ, ಅವನಿದ್ದು ಹೋಗ್ತದೆ, ನನ್ನದು ಹೋಗ್ತದೆ. ಅವರ ಮರ್ಯಾದೆ ಹೋದ್ರೆ ಏನು, ನನ್ನ ಮರ್ಯಾದೆ ಹೋದ್ರೆ ಯಾವ್ದು ಬೇಕಿದ್ರು ಹೋಗಿ, ಬಂದುದೆಲ್ಲ ಬರಲಿ. ಅದು ನಿಮ್ಮನ್ನು ಮಾತ್ರ ಬಿಡುವುದಿಲ್ಲ. ಬೇಡ ದೂರ ನಿಲ್ಲು, ಒಂದು ಕಾಲದ ನಮಸ್ಕಾರ ಮಾಡ್ತೇನೆ. ಬೇಡ, ಮುಟ್ಟಬೇಡ, ದೂರ ನಿಲ್ಲು. ಅದೆಲ್ಲ ಹಾಗೆ ಹೇಳ್ಬಾರ್ದು ನೀವು. ಕಾರಣ ನಾವು ಹೆಂಗಸರು ಮಾತ್ರ ಅಪರೂಪ ಕೇಳುವ ಮಾತು ಮುಟ್ಬೇಡ ದೂರ ಇಲ್ಲ, ನೀವ್ ಹೇಳ್ಬಾರ್ದು. ಈಗ ಬಹುಶಃ ನೀವ್ ಹೇಳೋದು ಬಿಟ್ಟರೆ ಬಹುಶಃ ನಾವೇ ಹೇಳೋದೇ ಇಲ್ಲ. ಹಾಗಾಗಿ ಯಾಕೆಂದ್ರೆ ಪರಪುರುಷ ನಾನು, ಪರ ಸ್ತ್ರೀ ನೀವು. ನೀವು ಈ ರೀತಿಯಾಗಿ ಮುಟ್ಟುವುದಕ್ಕೆ ಬಂದ್ರೆ ನನ್ನ ಮಡಿ ಕೆಟ್ಟದು. ಸುಮ್ಮನೆ ನಿಮ್ಗೆಲ್ಲ ಇದ್ರೆ ಮಡಿ ಉಂಟು. ನನಗೆ ಯಾರು ಮನೆ ಹೋಗ್ಲಿ, ಯಾರು ಹೊರಗೆ ಹೋಗು ಅಂತ ಹೇಳುದಿಲ್ಲ. ಈ ನಿಮ್ಮನ್ನೊಂದು ಕರ್ಕೊಂಡು ಹೋದೆ ಅಂತ ಆದ್ರೆ ಉಳಿದವರು ನನ್ನ ಮನೆ ಸೇರಿಸ್ಕೊಳ್ಳುದಿಲ್ಲ. ಅಂದ್ರೆ ಭಿಕ್ಷೆ ಎತ್ತುದಾದ್ರೆ ಮರ್ಯಾದೆಯಿಂದ ಭಿಕ್ಷೆ ಎತ್ತಾ ಇದ್ದೇನೆ ನಾನು. ನೋಡಿ, ನಾನು ನಿಮ್ಮೊಟ್ಟಿಗೆ ಬಂದ್ರೆ ಖಂಡಿತ ನಿಮ್ಗೆ ಯಾವ ತೊಂದರೆಯೂ ಆಗ್ಲಿಕ್ಕಿಲ್ಲ. ನಾನಿದ್ದೇನಲ್ಲ, ನನಗೆ ಆಗುವುದೇ ಇಲ್ಲ. ನೀವೇನೇ ಹೇಳಿ, ನೀವೇನನ್ನೇ ಹೇಳಿದ್ರು ನಾನು ನಿಮ್ಮನ್ನು ಬಿಡುವುದಿಲ್ಲ. ನೀವು ನಮಗೆ ಬೇಕೇ ಬೇಕು. ನಿಮ್ಮನ್ನ ಬಿಟ್ಟು ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ನೀವನ್ನಾದ್ರೂ ಕಳ್ಕೊಂಡೇನು, ನಿಮ್ಮೊಟ್ಟಿಗೆ ಇರಲೇಬೇಕು. ನಾನು ನಿಮ್ಮೊಟ್ಟಿಗೆ ಬರುವವಳೆ. ನಾನು ಯಾವುದು ಬೇಕಾದ್ರೆ ಕಳ್ಕೊಳ್ಳಿ, ಬೇಡ ಅಂತ ಹೇಳಿ ಕಾರಣ ಉಂಟು. ಏನು, ನನಗೊಂದು ವ್ರತ ಉಂಟು. ವ್ರತ ನಾವು ಹೆಂಗಸರು ಮಾಡೋದು, ನೀವೆಲ್ಲ ಅಂತ ಮಾಡೋದು.
ಮಾಡ್ತೇವೆ. ಅಂದ್ರೆ ಯಾವ ವ್ರತ? ಯಾವ ವ್ರತ? ಇವತ್ತರಿಗಿಂತಲೂ ನಾಳೆಗೆ ಹೆಚ್ಚು ಸಿಕ್ಕಿಲ್ಲ ಅಂತ ವ್ರತ. ಅದಕ್ಕಾಗಿ ಅವ್ರು ಬೇಡ ವ್ರತ ಅದೇ. ಎಷ್ಟು ದಿವಸ ವ್ರತ? ಅದು 3 ದಿನ. ಇವತ್ತು ಮುಗೀತು. ಇವತ್ತು ಪ್ರಾರಂಭ. ಅಯ್ಯಯ್ಯೋ, ಇವತ್ತೇ ಆರಂಭ ಮಾಡಿದ. 3 ದಿನ ಹೆಂಗಸರ ಹತ್ರ ಮಾತೇ ಆಡುದಿಲ್ಲ ಅಂತಾರೆ. ಯಾರಿದಲ್ಲ ಇನ್ನು ಮುಂದುವರಿಲಿ ತೊಂದ್ರೆ ಇಲ್ಲ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ನಾನು. ಹೌದಾ? ನೋಡಿ, ಯಾರನ್ನೂ ನಾನು ಮುಟ್ಟಿಸಿಕೊಳ್ಳುವುದಿಲ್ಲ. 3 ದಿನದ ನಂತರ ನೋಡುವ. ಹಾಗಿದ್ರೆ 3 ದಿನ ಏನು 100 ದಿನ ಆದ್ರೂ ನಿಮಗಾಗಿ ನಾನು ಕಾಯುವುದಕ್ಕೆ ಸಿದ್ಧಲಿದ್ದೇನೆ. ನಿಮ್ಮ ಒಟ್ಟಿಗೆ ಬರ್ಲಿ. ನಿಮ್ಮ ಗಂಡ ಬಂದ್ರೆ ಬರ್ಲಿ, ಅವ್ರಲಿ ಲೆಕ್ಕ ಬಿಡಿ. ಅವ್ರ ನಾನು ಅವ್ರು ಬಿಟ್ಟಾಯ್ತು, ಮನಸ್ಸಿಂದ ತೆಗೆದು ಹಾಕಿ ಆಯ್ತು. ನನಗವ್ರು ಏನೂ ಅಲ್ಲ. ಇದೆಲ್ಲ ಸರಿಯಲ್ಲ. ನನಗವ್ರು ಏನೂ ಅಲ್ಲ. ನನ್ನ ಬದುಕು ಹಾಳು ಮಾಡಬೇಡಿ. ನಾನು ನಿಮ್ಮೊಟ್ಟಿಗೆ ಬರುವುದೇ, ನಿಮ್ಮೊಟ್ಟಿಗೆ ಬರುವವಳು ನಾನು ನಿಮ್ಮೊಟ್ಟಿಗೆ. ಅವ್ರು ಬೇಡ, ನನಗೆ ಯಾವುದೂ ಬೇಡ. ನನಗೆ ಇಡೀ ಪ್ರಪಂಚವೇ ನಶ್ವರವಾಗಿ ಕಾಣ್ತಾ ಉಂಟು. ಒಂದು ರೀತಿಯ ಆಕಳಿಗೆ ಹೋಗ್ತಾ ಇದ್ದೇನೆ. ಆಧ್ಯಾತ್ಮಿಕ ಪ್ರಪಂಚವೇ ನಶ್ವರ, ನೀವೇ ನನ್ನ ಸರ್ವಸ್ವ, ನಿಮ್ಮೊಟ್ಟಿಗೆ ನನ್ನ ಬದುಕು. ನಿಮ್ಮಲ್ಲಿಯೇ ಐಕ್ಯಲಾಗ್ತೇನೆ, ಶೂನ್ಯದಲ್ಲಿಯೇ ಆಗಿಬಿಡ್ತೇನೆ. ನೀವು ಏನು ಬೇಕಿದ್ರೆ ಹೇಳಿ, ನಾ ಬೇಡ್ಲಿಕ್ಕೆ ಹೋಗ್ತೇನೆ. ನಾನು ನಿಮ್ಮೊಟ್ಟಿಗೆ